ನಮಸ್ಕಾರ ವಿದ್ಯಾರ್ಥಿಗಳೇ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ಇಲ್ಲಿ ತನಕ ಫಸ್ಟ್ ಮತ್ತು ಸೆಕೆಂಡ್ ಸೆಷನ್ನ ಡಿಸ್ಕಸ್ ಮಾಡಿದ್ದೀವಿ. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಮೀನಿಂಗ್, ಡೆಫಿನಿಷನ್, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ ಫಸ್ಟ್ ಸೆಷನ್. And in second session, we discussed about scope of financial management. Now, let us move on to third session, which is on objectives of financial management, especially profit maximization. Now, before going to this session, let us just understand what we have discussed in session 2, that is about scope of financial management. Scope of financial management, as you know, is very broad and it is integrated approach. We have traditional approach and also modern approach. Financial management is related to various other disciplines and it has borrowed various concepts from other disciplines like accounting, economics, statistics, mathematics, etc. ನಾವು ಈಗಾಗಲೇ ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ವ್ಯಾಪ್ತಿ ತುಂಬ ವಿಶಾಲವಾಗಿದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಶೈಕ್ಷಣಿಕ ವಿಷಯಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಅದು ಅಕೌಂಟಿಂಗ್ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಈ ಎಲ್ಲ ವಿಷಯಗಳಿಂದ ಅನೇಕ ಕಾನ್ಸೆಪ್ಟ್ಗಳನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಉಪಯೋಗಿಸ್ಕೊಂಡಿದ್ದೀವಿ. ವಿತ್ ದಿಸ್ ಬ್ಯಾಕ್ಗ್ರೌಂಡ್, today we shall discuss about objectives of financial management. Learning objectives of this session are to understand the objectives of financial management, to analyze profit maximization objective of financial management. ನಾವು ಇವತ್ತಿನ ಸೆಷನ್ನಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಆಬ್ಜೆಕ್ಟಿವ್ಸ್ ಯಾವ್ದ್ಯಾವುದು ಅಂತ ಮತ್ತು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸೆಷನ್ ಆದ ತಕ್ಷಣ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಡಿಸ್ಕ್ರೈಬ್ ವಾಟ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್, ವಾಟ್ ಆರ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್. We all know that financial management is one of the important function or key function in an organization. Financial decision making will help the organization in increasing its value. There will be continuously risk and return trade-off whenever financial decision has to be taken. Financial management deals with activities which have financial implications. Each financial decision will impact on the value of the firm. In other words, the main objective of financial management is to maximize the value of the firm or market share price of the firm. The main objectives of the organization may be many. That means in an organization there will be many objectives. Each objective is relating to various activities or various targets. But in financial management, we classify it as primary or basic objective and secondary or other objectives. ಸಾಮಾನ್ಯವಾಗಿ ಸಂಸ್ಥೆಗೆ ಬೇರೆ ಬೇರೆ ಉದ್ದೇಶಗಳಿರುತ್ತೆ. ಒಂದೊಂದು ಚಟುವಟಿಕೆಗಳಿಗೂ ಕೂಡ ಒಂದೊಂದು ಉದ್ದೇಶಗಳನ್ನು ಇಟ್ಕೊಂಡು ಆ ಚಟುವಟಿಕೆಗಳನ್ನು ನಡೆಸಲಾಗುತ್ತೆ. ಆದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ಈ ಒಂದು ಯೋಜನೆಯನ್ನು ಅಥವಾ ಆಬ್ಜೆಕ್ಟಿವ್ ಉದ್ದೇಶಗಳನ್ನು ಮುಖ್ಯವಾಗಿ ಎರಡು ಭಾಗವಾಗಿ ವಿಂಗಡಿಸಬಹುದು. ಮೊದಲನೇದು ಪ್ರೈಮರಿ ಅಥವಾ ಬೇಸಿಕ್ ಆಬ್ಜೆಕ್ಟಿವ್, ಎರಡನೇದು ಸೆಕೆಂಡರಿ ಆರ್ ಅದರ್ ಆಬ್ಜೆಕ್ಟಿವ್ ಅಂತ ನಾವು ಹೇಳ್ತೀವಿ. ಈಗ ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಹೇಳಿದಾಗ ಬೇಸಿಕ್ ಆಬ್ಜೆಕ್ಟಿವ್ ಅಥವಾ ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ ಮುಖ್ಯವಾಗಿ ಅದರಲ್ಲಿ ಎರಡು ಆಬ್ಜೆಕ್ಟಿವ್ನ ನೋಡ್ತೀವಿ. ದೇರ್ ಆರ್ ಟೂ ಇಂಪಾರ್ಟೆಂಟ್ ಪ್ರೈಮರಿ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಒನ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ದ ಅದರ್ ಒನ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಎರಡೂ ಕೂಡ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಹೇಳ್ಬೋದು.
ಮತ್ತು ಅದರ್ ಆಬ್ಜೆಕ್ಟಿವ್ಸ್ ಅಥವಾ ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ, ಅದರ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆರ್ ಟು ಪ್ರೊಟೆಕ್ಟ್ ದ ಲಿಕ್ವಿಡಿಟಿ ಆ್ಯಂಡ್ ಸಾಲ್ವೆನ್ಸಿ ಆಫ್ ದಿ ಆರ್ಗನೈಸೇಷನ್ and effective utilization of the financial resources, to ensure fair returns to the investments made, and to maintain the reserves for strategic financial decisions. ಲಿಕ್ವಿಡಿಟಿ ಮತ್ತು ಸಾಲ್ವೆನ್ಸಿನ ಕಾಪಾಡಿಕೊಳ್ಳುವಂಥದ್ದು, ಇರುವಂತಹ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಳ್ಳುವಂಥದ್ದು, ಮತ್ತು ಮಾಡಿರುವಂತಹ ಪ್ರತಿ ಇನ್ವೆಸ್ಟ್ಮೆಂಟ್ಗೂ ಸರಿಯಾದ ರಿಟರ್ನ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ ಎನ್ಶ್ಯೂರ್ ಮಾಡ್ಕೊಳ್ಳೋದು, ಮತ್ತು ಸ್ಟ್ರಾಟಜಿಕ್ ಡಿಸಿಷನ್ಸ್ಗೋಸ್ಕರ, ಅಂದರೆ ಸ್ಟ್ರಾಟಜಿಕ್ ಡಿಸಿಷನ್ ಅಂದರೆ ಇವಾಗ ಮರ್ಜರ್ಸ್, ಅಕ್ವಿಸಿಷನ್, ಎಕ್ಸ್ಪ್ಯಾನ್ಷನ್, ಈ ರೀತಿಯಾದಂತಹ ಯಾವುದೇ ನಿರ್ಧಾರಗಳಿಗೆ ಪ್ರಾಫಿಟ್ನ ನಾವು ಸರಿಯಾಗಿ ಕಾಪಾಡಿಕೊಳ್ಳೋದು. ನಾವು ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಇಂಪಾರ್ಟೆಂಟ್ ಪ್ರೈಮರಿ ಆಬ್ಜೆಕ್ಟಿವ್, ದಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ಹೆಚ್ಚು ಮಾಡೋದು, ಅಥವಾ ಹೆಚ್ಚು ಅದನ್ನು ಮ್ಯಾಕ್ಸಿಮೈಸ್ ಅಂತ ಹೇಳಿದ್ರೆ ಅದನ್ನು ಹೆಚ್ಚಾಗಿ ಗಳಿಸೋದು ಅಂತ ಹೇಳ್ಬೋದು, ಅಥವಾ ಅದನ್ನು ಇನ್ಕ್ರೀಸ್ ಮಾಡೋದು ಅಂತ ಹೇಳ್ಬೋದು. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಏಮ್ಸ್ ಅಟ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಆಫ್ ದಿ ಆರ್ಗನೈಸೇಷನ್. ಟ್ರೆಡಿಷನಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. The very existence of the organization depends on its profits earning capacity. Business aims at profits, whether it may be small scale or large scale or any type of business. The main motive of business is to earn profits. So, enterprise main goal is to earn and maximize the profits. Financial manager has to take decision, and these decisions should be such that it has to maximize the profits. In the words of Peter F. Drucker, profits indicate the effectiveness of business, and then they provide the premium to cover costs of staying in the business. If we want to stay in the business, or if we want to continue in the business, they are the risk coverers, and then they ensure the supply of capital. Profit maximization, in order to understand profit maximization, let us understand what is profit. Profit is regarded as most appropriate measure of firm's performance. ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುತ್ತೆ ಪ್ರಾಫಿಟ್ಸ್. Profits are source of funds from which organization are able to fulfill certain expenses like replacement, obsolescence, marketing, etc. ಪ್ರಾಫಿಟ್ಸ್ ಕೂಡ ಒಂದು ಸಂಪನ್ಮೂಲದ ಮೂಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಂಸ್ಥೆಯಲ್ಲಿ ನಡೆಯುವಂತಹ ಅನೇಕ ಖರ್ಚು ವೆಚ್ಚಗಳನ್ನು ಭರಿಸುವುದಕ್ಕೆ ನಮಗೆ ಸರಿಯಾದ ಲಾಭ ಇದ್ದರೆ ಮಾತ್ರ ಸಾಧ್ಯವಾಗುತ್ತೆ. ಇಟ್ ಈಸ್ ಅಸ್ಯೂಮ್ ದಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಾಸಸ್ efficient allocation of resources. Maximization of profits for long term is desirable and appreciable. ನಾವು ಕಾಲಾನುಕ್ರಮದಲ್ಲಿ ಲಾಭವನ್ನು ಹೆಚ್ಚು ಮಾಡ್ಕೊಳ್ಳೋದು ಮತ್ತು ಲಾಭವನ್ನು ಹೆಚ್ಚು ಮಾಡುವಂಥದ್ದು ಖಂಡಿತ ಸಂಸ್ಥೆಗೆ ಅವಶ್ಯಕ ಕೂಡ ಆಗಿರುತ್ತೆ. There are some favorable arguments for profits. ಪ್ರಾಫಿಟ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಿದೆ. ಪ್ರಾಫಿಟ್ಸ್ ಆರ್ ದ ಮೇನ್ ಏಮ್ ಆಫ್ ಬಿಸ್ನೆಸ್. ಸಂಸ್ಥೆಯ ಮುಖ್ಯ ಗುರಿಯೇ ಪ್ರಾಫಿಟ್ ಆಗಿರುತ್ತೆ. ಪ್ರಾಫಿಟ್ಸ್ ಆರ್ ದ ಬಾರೋಮೀಟರ್ ಆಫ್ ದಿ ಎಫಿಷಿಯನ್ಸಿ ಆಫ್ ದಿ ಆರ್ಗನೈಸೇಷನ್. ಸಂಸ್ಥೆಯ ಸಾಮರ್ಥ್ಯವನ್ನು ಅಳೆಯುವ ಸಾಧನ ಆಗಿದೆ. ಪ್ರಾಫಿಟ್ ರೆಡ್ಯೂಸಸ್ ರಿಸ್ಕ್ ಆಫ್ ಬಿಸ್ನೆಸ್. ಸಂಸ್ಥೆಗೆ ಹೆಚ್ಚು ಲಾಭ ಬರ್ತಾ ಇದ್ರೆ ಯಾವುದೇ ತೊಂದರೆಯನ್ನು, ಗಂಡಾಂತರವನ್ನು ಸುಲಭವಾಗಿ ನಿವಾರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಪ್ರಾಫಿಟ್ಸ್ ಈಸ್ ದ ಮೇನ್ ಸೋರ್ಸ್ ಆಫ್ ಫೈನಾನ್ಸ್ ಫಾರ್ ಗ್ರೋತ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಎಟ್ಸೆಟ್ರಾ ಆಫ್ ದಿ ಬಿಸ್ನೆಸ್. ಸಂಸ್ಥೆಯನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಿರ್ಬೋದು ಅಥವಾ ಸಂಸ್ಥೆಯ ಬೆಳವಣಿಗೆಗಾಗಿರ್ಬೋದು ಪ್ರಾಫಿಟ್ಸ್ ಅಂದರೆ ಲಾಭಗಳು ಮುಖ್ಯವಾದ ಸಂಪನ್ಮೂಲ ಅಥವಾ ಮುಖ್ಯವಾದ ಮೂಲ ಆಗಿರುತ್ತೆ. ಪ್ರಾಫಿಟಬಿಲಿಟಿ ಮೀಟ್ಸ್ ದ ಸೋಷಿಯೋ ಎಕನಾಮಿಕ್ ವೆಲ್ಫೇರ್ ನೀಡ್ಸ್ ಆಲ್ಸೋ. ನಾವು ಎಕ್ಸ್ಪ್ಲೈನ್ ಮಾಡುವಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್ ಬಗ್ಗೆ ಹೇಳುವಾಗ ಕೆಲವು ಆಬ್ಜೆಕ್ಟಿವ್ಸ್ ಹೇಳ್ತೀವಿ. ಅಂದರೆ ಎಂಪ್ಲಾಯಿಯ ಇಂಟ್ರೆಸ್ಟ್ನ ಇದು ಹೇಗೆ ಮೀಟ್ ಮಾಡುತ್ತೆ, ಇನ್ವೆಸ್ಟರ್ ಇಂಟ್ರೆಸ್ಟ್ನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ.
ಆ ರೀತಿ ಪ್ರಾಫಿಟಬಿಲಿಟಿ ಅನ್ನೋದು ಸೋಷಿಯೋ ಎಕನಾಮಿಕ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕವಾದಂತಹ ಬೆಳವಣಿಗೆ ಅಥವಾ ಏನು ಪ್ರಾಮುಖ್ಯತೆ, ಸಾಮಾಜಿಕ ಮತ್ತು ಆರ್ಥಿಕ ಸ್ತರಗಳಲ್ಲೂ ಕೂಡ ನಾವು ಈ ಬೆಳವಣಿಗೆಯನ್ನು ಸಾಧಿಸೋದಕ್ಕೆ ಪ್ರಾಫಿಟ್ಸ್ ನಮಗೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ನಾಟ್ ದ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಅಂತ ಎಷ್ಟೋ ವಾದಗಳಿದೆ. ದೇರ್ ಆರ್ ಸಮ್ ಅನ್ಫೇವರಬಲ್ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. Profit maximization, though, is an important objective of the financial management, it is criticized by many scholars for the reasons because it is unrealistic, difficult, inappropriate, inadequate, and socially not favorable. There are some important points which can be summarized as the unfavorable arguments for profit maximization. The first important point are there are several goals of financial management, but profit maximization is one of such goal. It is not the ultimate goal or it is not the only goal of the financial management. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಬೇರೆ ಬೇರೆಯ ಅನೇಕ ಉದ್ದೇಶಗಳಿದೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾತ್ರ ಅದೊಂದೇ ಗುರಿ ಅಂತ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಜೊತೆ ಬೇರೆ ಬೇರೆ ಗುರಿಗಳು ಕೂಡ ಸಂಸ್ಥೆಗೆ ಇರಬೇಕಾಗುತ್ತೆ. ಇದು ಮೊದಲನೇ ವಾದ. ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ is not the only objective, but it is one of the objectives of the organization. And the second point is that profit maximization ignores strategic points like expansion, growth, diversification of the organization. ಸಂಸ್ಥೆಯ ಡೈವರ್ಸಿಫಿಕೇಷನ್, ಎಕ್ಸ್ಪ್ಯಾನ್ಷನ್, ಗ್ರೋತ್ ಈ ಎಲ್ಲ ಒಂದು ಆಯಾಮಗಳನ್ನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಮತ್ತೊಂದು ಟೀಕೆ ಇದೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಲ್ಸೋ ಲೀಡ್ಸ್ ಟು ಎಕ್ಸ್ಪ್ಲಾಯ್ಟೇಷನ್ ಆಫ್ ವರ್ಕರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಎಷ್ಟೋ ಸಲ ಲಾಭದ ಆಸೆಗೋಸ್ಕರ ಕನ್ಸ್ಯೂಮರ್ಸ್ನ ಆಗಿರ್ಬೋದು ಅಥವಾ ಸಂಸ್ಥೆಯ ನೌಕರರನ್ನ ಆಗಿರ್ಬೋದು ಹೆಚ್ಚು ದುಡಿಸ್ಕೊಳ್ಳುವಂತಹ ಸಂಭವನೀಯತೆ ಜಾಸ್ತಿ ಇರುತ್ತೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕ್ರಿಯೇಟ್ಸ್ immoral practices such as corrupt practices, unfair trade practices, etc. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನ ಆಬ್ಜೆಕ್ಟಿವೇ ತುಂಬ ಇಂಪಾರ್ಟೆಂಟ್ ಅಂತ ನಾವು ಅಂದ್ಕೊಂಡಾಗ ಎಷ್ಟೋ ನೀತಿ ಸಮ್ಮತವಲ್ಲದಂತಹ, ಕಾನೂನಿಗೆ ವಿರುದ್ಧವಾದಂತಹ ಅಭ್ಯಾಸಗಳು ಮತ್ತು ಪದ್ಧತಿಗಳನ್ನು ಸಂಸ್ಥೆ ಪ್ರೋತ್ಸಾಹಿಸೋ ರೀತಿಯಲ್ಲಿ ಆಗೋಗಿರುತ್ತೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಲೀಡ್ಸ್ ಟು inequalities among stakeholders such as customers, suppliers, public, shareholder, etc. ನಾವು ಕೇವಲ ಪ್ರಾಫಿಟ್ ಮಾತ್ರ ತುಂಬ ಮುಖ್ಯ ಅಂತ ತಿಳ್ಕೊಂಡಾಗ ಅಲ್ಲಿ ನಾವು ಅಸಮಾನತೆಯನ್ನು ಒಂದು ರೀತಿಯಲ್ಲಿ ಅಸಮಾನತೆಯನ್ನು ಹುಟ್ಟುಹಾಕ್ತಾ ಇದ್ದೀವಿ. ಸಪ್ಲೈಯರ್ಸ್, ಕಸ್ಟಮರ್ಸ್, ಪಬ್ಲಿಕ್, ಶೇರ್ ಹೋಲ್ಡರ್ಸ್ ಇವರೆಲ್ಲರಿಗೂ ನಾವು ಸಮಾನವಾಗಿ ಅವರವರ ಪಾಲುಗಳನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. Profit maximization is vague conceptually. Whenever we speak of profit, it is not clear whether this profit is net profit, gross profit, profit after tax, profit before tax. So this confusion arises throughout the profit maximization objective. ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದಾಗ ಯಾವ ಲಾಭವನ್ನು ಅಥವಾ ಯಾವ ಪ್ರಾಫಿಟ್ನ ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. It ignores timing of returns. We discussed it already. Time value of money is most important. ಅಂದರೆ ನಮಗೆ ಯಾವ ಸಮಯದಲ್ಲಿ ಹಣ ಹಿಂದಿರುಗಿ ಬರ್ತಾ ಇದೆ ಅಥವಾ ಹಣ ನಮ್ಮ ಹತ್ರ ಯಾವ ಸಮಯಕ್ಕೆ ಬರ್ತಾ ಇದೆ ಅನ್ನೋದು ಮುಖ್ಯವಾಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಫ್ಯೂಚರ್ ಸಮ್ ಆಫ್ ಮನಿ. Therefore, profit maximization fails to recognize this time value of money. And it also ignores risk factor. Whenever we want to maximize the profit, we should think of the risk associated with each return. ಪ್ರತಿಯೊಂದು ಲಾಭದ ಹಿಂದೆ ಇರುವ ಗಂಡಾಂತರಗಳನ್ನು, ತೊಂದರೆಗಳನ್ನು, ನಷ್ಟಗಳನ್ನು ನಾವು ಲೆಕ್ಕ ಹಾಕಿ ಆ ನಂತರ ನಾವು ಆ ಅದು ಲಾಭದಾಯಕವೋ ಅಲ್ಲವೋ ಅಂತ ನಿರ್ಧರಿಸಬೇಕಾಗತ್ತೆ. ಆದರೆ ಇಲ್ಲಿ ಕೇವಲ ಲಾಭವೊಂದೇ ಹಿತದೃಷ್ಟಿಯಾಗಿ ಬೇರೆ ಎಲ್ಲ ಪಾಯಿಂಟ್ಸ್ನು ನಾವು ತುಂಬ ಇಗ್ನೋರ್ ಮಾಡ್ತಾ ಇರ್ತೀವಿ.
ಇಟ್ಸ್ ಎಂಫಸಿಸ್ ಇಸ್ ಶಾರ್ಟ್ ಟರ್ಮ್ ಓರಿಯೆಂಟೆಡ್. ನಾವು ಪ್ರಾಫಿಟ್ ಅಂದಾಗ ಯೂಶಲಿ ನಾವು ಪ್ರಾಫಿಟ್ನ ಶಾರ್ಟ್ ಟರ್ಮ್ ಓರಿಯೆಂಟೆಡ್ ಆಗಿ ನೋಡ್ತೀವಿ. ಅಂದರೆ 1 ವರ್ಷ 6 ತಿಂಗಳು ಅಥವಾ ಯಾವುದೋ ಒಂದು ಪ್ರೊಡಕ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋ ತನಕ ಈ ರೀತಿ ನಮ್ಮ ಪ್ರಾಫಿಟ್ ಓರಿಯೆಂಟೇಷನ್ ಇರುತ್ತೆ. ಸೊ ನಾವು ಲೆಟ್ ಅಸ್ ಜಸ್ಟ್ ಬ್ರೀಫ್ ಅಪ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್. ಟಿಲ್ ನೌ ವಿ ಡಿಸ್ಕಸ್ಡ್ ಅಬೌಟ್ objectives of financial management. Objectives of financial management can be broadly classified into basic objectives or primary objectives, and the second one is secondary objective or other objectives. Whenever we speak of basic or primary objectives, we have two important basic or primary objectives. One is profit maximization and the other one is wealth maximization. So profit maximization is nothing but increasing the or maximizing the profits of the organization. Profit maximization is considered as desirable because business starts with the motive of profit, and profits are the rewards for the business. Profits acts as the motivation to business. But there are some unfavorable arguments against profit maximization, that profit maximization is not clear, it is unrealistic, it is difficult to achieve, and it has narrow orientation. Now this slide shows you the comparison between the merits and demerits of profit maximization objective. So advantages are profits are economical survivals and they measure the standards. They also helps to achieve social welfare and also economic welfare. But the main demerits are this concept. Haziness means confusion in the concept of profit. It ignores time value of money. It ignores risk and also quality. So these are all the gist of the session where we discussed about profit maximization objective under objectives of financial management. Hope you enjoyed this session. Thank you very much.